ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೃಜನ್ ಕುಮಾರ್. ಇವತ್ತಿನ ವಿಡಿಯೋ ಯಾರೆಲ್ಲ ಪೇರೆಂಟ್ಸ್ ಇದ್ದೀರಾ ಅವರೆಲ್ಲ ಪರ್ಫೆಕ್ಟ್ ಆಗಿ ಇದನ್ನ ಕೇಳಿಸ್ಕೊಳ್ಳಿ. ಅದು ನಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರುವಂತಹ ಪೇರೆಂಟ್ಸ್ಗಳಿರ್ಬೋದು ಅಥವಾ ಆಲ್ ಓವರ್ ಕರ್ನಾಟಕ. ನೀವು ಇದನ್ನು ಪರ್ಫೆಕ್ಟಾಗಿ ಈ ವಿಡಿಯೋನ ಕೊನೆ ತನಕ ದಯವಿಟ್ಟು ಕೇಳ್ಕೊಳ್ಳಿ. ಸೊ ಇದರಲ್ಲಿ ನಾನು 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಒಂದು 100% ಪ್ಲೇಸ್ಮೆಂಟು, ಇನ್ನೊಂದು 100% ಪ್ಲೇಸ್ಮೆಂಟ್ ಆಶ್ಯೂರೆನ್ಸ್, ಇನ್ನೊಂದು ಇನ್ಸ್ಟಿಟ್ಯೂಟ್ಸ್ ಬಗ್ಗೆ, ಇನ್ನೊಂದು ಸ್ಟೂಡೆಂಟ್ ರೋಲ್ ಬಗ್ಗೆ. ಇದರ ಬಗ್ಗೆ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ತಗೊಳ್ತೇನೆ. ಸೊ ನೀವು ಪೇರೆಂಟ್ಸ್ ಇದ್ದೀರಾ, ತುಂಬ ರೆಸ್ಪಾನ್ಸಿಬಲ್ ಆಗಿ ಕೂಡ ಇರ್ತೀರಾ. ಸೊ ನಿಮ್ಮ ಒಂದು ಮಗನ್ನ ಅಥವಾ ಮಗಳನ್ನು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗೆ ಹಾಕೋ ಮುಂಚೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಆ್ಯಡ್ಸ್ ಅಥವಾ ಯೂಟ್ಯೂಬಲ್ಲಿ ಬಂದಿರೋ ಆ್ಯಡ್ಸ್ ಅಥವಾ ಗೂಗಲ್ ರ್ಯಾಂಕಿಂಗ್ ನೋಡಿ ಅಲ್ಲಿ ಹೋಗಿ ಸೇರಿಸ್ಬೇಡಿ. ಎಸ್, ನಾನು ಹೇಳ್ತಾ ಇರೋದು ಹಾಗಂತ ಹೇಳಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಆ್ಯಡ್ಸ್ಗಳೆಲ್ಲ ಫೇಕ್ ಅಂತ ಅಲ್ಲ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರು ಪ್ರಮೋಷನ್ ಮಾಡ್ತಾ ಇದ್ದಾರಾ ಅಥವಾ ಗೂಗಲಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರಾ? ಪ್ರಮೋಷನ್ ಮಾಡಿದ ಮೇಲೆ ನಿಮಗೆ ಅದು ಕಣ್ಣಿಗೆ ಕಾಣಿಸಿದೆ, ಅವ್ರು ಪ್ರಮೋಷನ್ ಮಾಡಿರ್ತಾರೆ, ದುಡ್ಡು ಕೊಟ್ಟು ನಿಮ್ಮ ಕಣ್ಣಿಗೆ ಕಾಣಿಸಿರುತ್ತೆ. ಅದನ್ನು ಬ್ಲೈಂಡಾಗಿ ಬಿಲೀವ್ ಮಾಡಿ ನೀವು ಹೋಗಿ ನಿಮ್ಮ ಮಗನ ಅಥವಾ ಮಗಳನ್ನು ಅಲ್ಲಿ ಏನೋ ಒಂದು ಕೌನ್ಸಿಲರ್ ಇರ್ತಾರೆ ಫ್ರಂಟ್ ಎಂಡಲ್ಲಿ, ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಹೋಗಿ ಜಾಯಿನ್ ಮಾಡಿಸೋದಲ್ಲ. ಅವರಿದು ಹಿಂದೆ ಪ್ಲೇಸ್ ಆಗಿರುವಂಥ ಸ್ಟೂಡೆಂಟ್ಸ್ ಹಿಸ್ಟ್ರಿ, ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದಾರೆ, ಅವರ ಟೀಮ್ ಹೇಗಿದೆ, ಮತ್ತು ಅವರ ಟ್ರೈನರ್ ಯಾವ ರೀತಿ ಇದ್ದಾರೆ, ಇದರ ಬಗ್ಗೆ ಎಲ್ಲ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ. ಮತ್ತು ಗೂಗಲ್ ರಿವ್ಯೂಸ್ ಎಲ್ಲ ಇರ್ತದೆ, ಅಲ್ಲಿ 300, 400, 200, 150 ಈ ರೀತಿ ಎಲ್ಲ ರಿವ್ಯೂಸ್ ಇರ್ತದೆ ಸ್ಟೂಡೆಂಟ್ಸಿದು. ಅದನ್ನೆಲ್ಲ ಕರೆಕ್ಟಾಗಿ ನೋಡಿ. ಮತ್ತು ಅವರ ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಇದ್ದರೆ ಅದನ್ನು ಒಂದ್ಸಲ ಪರ್ಫೆಕ್ಟಾಗಿ ಅನಲೈಸ್ ಮಾಡಿ, ಅವ್ರು ಹಾಕಿರುವಂಥ ವೀಡಿಯೋಸ್ಗಳು. ಮತ್ತು ಸ್ಟೂಡೆಂಟ್ ರಿವ್ಯೂಸ್ ಎಲ್ಲ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಅವರ ಚಾನಲಲ್ಲಿ ಸ್ಟೂಡೆಂಟ್ ರಿವ್ಯೂಸ್ ಇದೆ, ವೆಬ್ಸೈಟಲ್ಲಿ ಸ್ಟೂಡೆಂಟ್ ರಿವ್ಯೂಸ್ ಇದೆ. ಇದೆಲ್ಲ ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಅಥವಾ ನೀವು ಅದನ್ನು ವ್ಯೂ ಮಾಡಿ ಅವರ ರಿವ್ಯೂನ ಅನಲೈಸ್ ಮಾಡಿದರೆ ತುಂಬ ಒಳ್ಳೆಯದು. ಈ ಫ್ಯಾಕ್ಟರ್ಸ್ಗಳನ್ನೆಲ್ಲ ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸರಿನಾ? ಇದು ಪೇರೆಂಟ್ಸ್ಗಳು ಬಿಫೋರ್ ನೀವು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಮಾಡಿಸೋಕ್ಕಿಂತ ಮುಂಚೆ ನೋಡ್ಕೊಳ್ಬೇಕು. ಇನ್ನೊಂದು ಪೇರೆಂಟ್ಸಿಗೆ ನಾನು ಹೇಳ್ತಾ ಇದ್ದೀನಿ 100% ಪ್ಲೇಸ್ಮೆಂಟ್ ಮತ್ತು ಆಶ್ಯೂರೆನ್ಸ್. ಸೊ ಇದನ್ನ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ. ತುಂಬ ಇನ್ಸ್ಟಿಟ್ಯೂಟ್ಸ್ಗಳು ನಿಮಗೆ 100% ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ನನ್ನ ಮೇಲೆ ಯಾರು ಬೇಕಾದರೂ ಬಂದು ಏನು ಬರಲಿ, ಡಿಬೇಟಿಗೆ ಬರಲಿ. ಈಗ ಒಬ್ಬ ಸ್ಟೂಡೆಂಟನ್ನ ಆ ವ್ಯಕ್ತಿ, ಆ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರುವಂಥ ವ್ಯಕ್ತಿ ಅಥವಾ ಯಾವುದೋ ಒಂದು ಸಂಸ್ಥೆ ಆ ಸ್ಟೂಡೆಂಟನ್ನು ನೋಡಿದ ಕೂಡಲೇ ಅವನು ಹೇಗೆ 100% ಪ್ಲೇಸ್ಮೆಂಟ್ ನಾನು ಮಾಡಿಸ್ತೀನಿ ಅಂತ ಹೇಳ್ತಾನೆ? ಸ್ಟೂಡೆಂಟನ್ನು ಅನಲೈಸ್ ಮಾಡಿ ಅವ್ರಿಗೆ ಕೆಪಬಲ್ ಇದೆಯಾ. ಈಗ ನೋಡಿ, ಯಾರಿಗೂ ಕೂಡ 100% ಪ್ಲೇಸ್ಮೆಂಟ್ ಹೇಳಲಿಕ್ಕಾಗಲ್ಲ. ಆ ಸ್ಟೂಡೆಂಟ್ ಹೇಗಿದ್ದಾರೆ, ಅವರಿಗೆ ಕಾನ್ಫಿಡೆನ್ಸ್ ಇದೆಯಾ, ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರಾ? ನಿಮ್ಮ ಮಾರ್ಕ್ಸ್ ಥ್ರೂ ಅದು ಅನಲೈಸ್ ಆಗಲ್ಲ, ಅವರ ಸ್ಕಿಲ್ ಥ್ರೂ ಆಗುತ್ತೆ. ಇಲ್ಲಿ 100% ಪ್ಲೇಸ್ಮೆಂಟ್ ಅಂತ ಯಾವ ಕಂಪ್ನಿ ಕೂಡ ಓಪನ್ ಆಗಿ ಕೂಡಲ್ಲ. ಕೂತ್ರು ಕೂಡ ಅದು ಫೇಕ್ ಕಂಪನಿ. ಏನೋ ಒಂದು 10,000, 12,000ಕ್ಕೆ 100% ಪ್ಲೇಸ್ಮೆಂಟ್ ಮಾಡ್ಕೊಟ್ಬಿಡ್ತಾರೆ. ಅದಾದಮೇಲೆ ಆ 100% ಪ್ಲೇಸ್ಮೆಂಟ್ ಆಗಿರುವಂಥ ಸ್ಟೂಡೆಂಟ್ ಕೂಡ ಉದ್ಧಾರ ಆಗೋಕ್ಕಾಗಲ್ಲ, ಯಾಕಂದರೆ ಅವನಿಗೆ ಕೂಡ ಸ್ಕಿಲ್ ಇರಲ್ಲ. ಯಾವ ಕಂಪ್ನಿ ಆದರೂ ಓಪನ್ ಆಗಿರ್ತದ ನಿಮ್ಮನ್ನ ಕೆಲಸಕ್ಕೆ ತೊಗೊಳ್ತೀನಿ ಅಂತ, ಅವರು ನಿಮ್ಮನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ. ಯಾರನ್ನ? ಕ್ಯಾಂಡಿಡೇಟನ್ನು ಅನಲೈಸ್ ಮಾಡಿ ಅವನ ಸ್ಕಿಲ್ನ ಮತ್ತು ಅವನ ಟೆಕ್ನಿಕಲ್ ಸ್ಕಿಲ್ನ ಎಲ್ಲ ಅನಲೈಸ್ ಮಾಡಿ ಅವನ ಕಾನ್ಫಿಡೆನ್ಸು ಇದೆಲ್ಲ ನೋಡಿ ಅವ್ರನ್ನ ಹೈರ್ ಮಾಡ್ತಾರೆ. ಸುಮ್ಮನೆ ಯಾರು ಕೂಡ ಹೈರ್ ಮಾಡಲ್ಲ. ಇದು ಒಂದು ಅವ್ರು ಹೇಳ್ತಾ ಇದ್ರೆ ಯಾರಾದರೂ ಹೊರಗಿನ ಇನ್ಸ್ಟಿಟ್ಯೂಟ್ಸ್ಗಳು, ಅದು ಫೇಕ್. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಹೋರಾಡಬೇಕು, ಸ್ಟೂಡೆಂಟ್ ಆದವರು ಅವನಿಗೆ ಒಂದು ಡೈನಾಮಿಕ್ ಕ್ಯಾರೆಕ್ಟರ್ ಇರಬೇಕು. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಫೈರ್ ಇಲ್ಲ, ಹಂಗ್ರಿನೆಸ್ ಇಲ್ಲ ಸ್ಟೂಡೆಂಟ್ಸ್ಗಳಿಗೆ, ಆಯಿತಾ? ಒಟ್ರಾಶಿ ಬರ್ತಾರೆ, ಹೋಗ್ತಾರೆ, ಏನೋ ಮಾಡ್ತಾರೆ. ಆ ಹಂಗ್ರಿನೆಸ್ ಇದ್ದರೆ ಮಾತ್ರ ಅಂಥ ವ್ಯಕ್ತಿಗಳಿಗೆ 100% ಪ್ಲೇಸ್ಮೆಂಟ್ ಬೇಕಂತ ಇಲ್ಲ. ಅವ್ರು ಏನೂ ಇಲ್ಲ ಅಂತ ಹೇಳಿದ್ರು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗ್ತಾರೆ, ಯಾಕಂದರೆ ಅವ್ರ ಹತ್ರ ಕೆಪಾಸಿಟಿ ಇರುತ್ತೆ. ಯಾರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ 100% ಪ್ಲೇಸ್ಮೆಂಟ್ ಬೇಕಾಗುತ್ತೆ. ಆ ವ್ಯಕ್ತಿ ಉದ್ಧಾರ ಕೂಡ ಆಗ್ಲಿಕ್ಕೆ ಆಗಲ್ಲ ಇಂಡಸ್ಟ್ರಿಯಲ್ಲಿ, ಸರಿನಾ? ಈಗ 100% ಆಶ್ಯೂರೆನ್ಸ್ ಅಂತ ಬರುತ್ತೆ, ಅದು ನಾವು ಕೊಡ್ತೀವಿ, ಹೇಳ್ತೀವಿ ನಮ್ಮ ಒಂದು ಪೋಸ್ಟ್ಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ. ಹೌದು, ನಾವು ಹೇಳ್ತೀವಿ. ಇದರ ಡಿಫ್ರೆನ್ಸನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಫಸ್ಟ್ ಆಶ್ಯೂರೆನ್ಸ್ ಅಂದರೆ ಏನು? ಆಶ್ಯೂರೆನ್ಸ್ ಅಂತ ಹೇಳಿದರೆ 100% ಅಂತ ಹೇಳಿ ಹ್ಯಾಂಡ್ಸ್ ಆನ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅಂದರೆ ಏನು? ಒಬ್ಬ ಡಲ್ ಇರುವಂಥ ಸ್ಟೂಡೆಂಟಿಗೆ ನಾವು ಅವನಿಗೆ A to Z ನಾವು ಫಿಲ್ ಮಾಡ್ತೀವಿ.
ಅವನಿಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ತೀವಿ, ಮೋಟಿವೇಶನ್ ಕೊಡ್ತೀವಿ, ಪ್ರೆಸೆಂಟೇಷನ್ ರೆಡಿ ಮಾಡ್ತೀವಿ, ಪೋರ್ಟ್ಫೋಲಿಯೋ ರೆಡಿ ಮಾಡ್ತೀವಿ. ಇದೆಲ್ಲ ರೆಡಿ ಮಾಡಿ ಅವನ್ನ ಏನು ಮಾಡ್ತೀವಿ, ಒಂದು ಇಂಟರ್ವ್ಯೂಗೆ ಕಳಿಸ್ತೀವಿ, ಬೇರೆ ಬೇರೆ ಕಡೆ ರೆಫರ್ ಮಾಡ್ತೀವಿ, ಆಯಿತಾ. ಅವರನ್ನ ನಮ್ಮ ಮನೆಯ ಒಂದು ಸದಸ್ಯ ಅಂತ ತಿಳ್ಕೊಂಡು ಅವ್ರಿಗೆ ಅಷ್ಟು ವರ್ಕ್ ಮಾಡಿ ಕೊಟ್ಟು ನಾವು ಅವ್ರನ್ನ ಇಂಟರ್ವ್ಯೂ ಕಳಿಸ್ತೀವಿ. ಮಾಡಿದ್ದೀವಿ ಕೂಡ, ನಮ್ಮ ಹತ್ರ ಆ ರೆಕಾರ್ಡ್ಸ್ ಇದೆ. ಯಾರಾದರೂ ಧೈರ್ಯದಿಂದ ನಮ್ಮ ಎದುರುಗಡೆ ಬಂದು ಮಾತಾಡೋಕ್ಕೆ ಇಷ್ಟಪಟ್ಟರೆ ಆ ರೆಕಾರ್ಡ್ಸನ್ನು ನಾವು ತೋರಿಸ್ತೀವಿ, ಸರಿನಾ. ಅದು ಕೂಡ ನಾವು ಮಾಡಿದ್ದೀವಿ. ಇದು 100% ಅಶ್ಯೂರೆನ್ಸ್ ಅಂತ. ಆ ವ್ಯಕ್ತಿ ಹಿಂಗಿರ್ತಾನೆ, ಡಲ್ ಇರ್ತಾನೆ, ಅವನ್ನ ಈ ಲೆವೆಲಿಗೆ ತೊಗೊಂಡು ಹೋಗ್ಬೇಕು, ಅದು ನಾವು ಮಾಡ್ತೀವಿ ಯೂಶಲಿ. ಅದು ಮಾಡಿದ್ದೀವಿ ಕೂಡ. ಯಾವುದು 100% ಅಶ್ಯೂರೆನ್ಸ್ ಅಂತ ಹೇಳಿದ್ರು. ಇಲ್ಲಿ ನಾವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಆ ವ್ಯಕ್ತಿ ಏನೇ ಅಂದ್ರೂ ಕೂಡ ಅವನ ಸ್ಕಿಲ್. ಈಗ ನೋಡಿ, ಒಬ್ಬ ವ್ಯಕ್ತಿ ಎಲ್ಲ ಕೊಟ್ಟರೆ ಅವನು ಸೋಂಬೇರಿ ಆಗಲ್ವಾ? ನಿಮ್ಮ ಮಗನ್ನೇ ಅಂತ ಅನ್ಕೊಳ್ಳೋಣ ಅಥವಾ ನಿಮ್ಮ ಮಗಳನ್ನೇ ಅಂತ ಅನ್ಕೊಳ್ಳೋಣ, ಎಲ್ಲ ಕೊಡ್ತಾರೆ ಅವರಿಗೆ, ಮೊಬೈಲ್ ಕೊಟ್ಟು ಊಟ ಕೊಟ್ಟು ಒಂದು ರೂಮಲ್ಲಿ ಹಾಕ್ಬಿಡ್ತೀವಿ, ಸೋಂಬೇರಿ ಆಗಲ್ವಾ? ಅವ್ನು ಹೇಗೆ ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗ್ತಾನೆ, ಒಂದು ಬಿಗ್ ಆಂಟ್ರಪ್ರಿನರ್ ಹೇಗೆ ಆಗ್ತಾನೆ, ಡಾಮಿನೇಟ್ ಹೇಗೆ ಮಾಡ್ತಾನೆ ಅಲ್ವಾ? ಅವನಿಗೆ ಏನು ಕೊಡದೆ ಅವನ ಸ್ಕಿಲ್ನ ಇಂಪ್ರೂವ್ ಮಾಡಿ ಅವನ ಒಂದು ಇಂಟರ್ವ್ಯೂ ಕಳಿಸಿ ಅಲ್ಲಿಗೆ ನಾವು ಕಳಿಸ್ತೀವಲ್ಲ, ಅಂಥ ವ್ಯಕ್ತಿ ತುಂಬ ಗ್ರೋ ಆಗ್ತಾ ಹೋಗ್ತಾನೆ ಅವನು. ಯಾಕಂದರೆ ಅವನು ಸ್ಕಿಲ್ ಕಡೆ ಫೋಕಸ್ ಮಾಡ್ತಾ ಇರ್ತಾನೆ, ಇನ್ನೂ ಕಲಿಬೇಕು ಅನ್ನೋ ಹಂಗ್ರಿನೆಸ್ ಬರುತ್ತೆ, ಅವಾಗ ಅವನು ಗ್ರೋ ಆಗ್ತಾನೆ. ಇಲ್ಲ ಅಂದರೆ ಅವನು ನಂಗೆ ಸಿಗ್ತದಲ್ಲ 100% ಪ್ಲೇಸ್ಮೆಂಟು, ನಾನು ಯಾಕೆ ವರ್ಕ್ ಮಾಡಬೇಕು, ಇಲ್ಲೇನೋ 2 ತಿಂಗಳು ಕೋರ್ಸ್ ಮಾಡ್ತೀನಿ, ಗಮ್ಮತ್ತು ಮಾಡ್ತೀನಿ, ಹೋಗ್ತೀನಿ, ಹೀಗಿರುತ್ತೆ ಅಂತ ಅಲ್ಲಿ. ಈಗ ನೆಕ್ಸ್ಟ್ ಬರ್ತೀನಿ ಸ್ಟೂಡೆಂಟ್ಸ್ಗಳು. ಇವಾಗಿನ ಸ್ಟೂಡೆಂಟ್ಸ್ಗಳಿಗಂತೂ ಯು ಆರ್ ಡಂಬ್. ನಿಮ್ಮ ಹತ್ರ ಮಾರ್ಕ್ಸ್ ಇದೆ, ಕಮ್ಯುನಿಕೇಷನ್ ಇಲ್ಲ. ನಿಮ್ಮ ಮಾರ್ಕ್ಸ್ ತೊಗೊಂಡು ಏನು ಮಾಡ್ತೀರಾ? ಒಂದು ಕ್ಲೈಂಟ್ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ಒಂದು ಇಂಟರ್ವ್ಯೂಲಿ ಬೆಬ್ಬೆ ಅಂತೀರಾ, ನಿಮ್ಮ ಇಂಟ್ರೊಡಕ್ಷನು ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ. ನೀವೇನು ಮಾಡ್ತೀರಾ? ಫಸ್ಟು ನಿಮ್ಮ ಜೆನ್ಜಿ ಹುಡುಗರನ್ನು ನೋಡಿ, ನಿಮ್ಮ ತಮ್ಮಂದಿರನ್ನು ನೋಡಿ, ಅವರ ಕಾನ್ಫಿಡೆನ್ಸು, ಅವರ ಕಮ್ಯುನಿಕೇಷನ್, ಅವರ ಪ್ರೆಸೆಂಟೇಷನ್ಸ್ ಅಲ್ಲ ನಿಮ್ಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ಗಳು 3 ವರ್ಷದ ಡಿಗ್ರಿ ಎಲ್ಲ ನಿಮ್ಗೆ ಏನು ಮಾಡ್ಕೊಳ್ಳಿಕ್ಕಾಗಿಲ್ಲ. ಇಲ್ಲಿ 2 ತಿಂಗಳು ಮತ್ತೆ ಪೇರೆಂಟ್ಸ್ ಹತ್ರ ಏನೋ ಹೇಳ್ಕೊಂಡು ಕೋರ್ಸ್ ಮಾಡಿ ಬರ್ತೀರಾ. ಆ 2 ತಿಂಗಳಾದರೂ ಟೈಮ್ ಕೊಡ್ತಿರಲ್ಲ, ಗಮ್ಮತ್ತು ಮಾಡಿಕೊಂಡು 1 ಗಂಟೆ 2 ಗಂಟೆ ಕ್ಲಾಸಲ್ಲಿ ಕೂತ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಫೈನಲ್ ಆಗಿ ಯಾರ ಮೇಲೆ ಬ್ಲೇಮ್ ಮಾಡ್ತೀರಾ? ಕ್ಲಾಸಲ್ಲಿ ಏನೂ ಹೇಳ್ಕೊಟ್ಟಿಲ್ಲ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನೂ ಮಾಡಲ್ಲ, ನೀವು ಸೇಫ್ ಆಗಬೇಕಲ್ಲ. ಸ್ಟೂಡೆಂಟ್ಸ್ಗಳು ಮನೆಯವ್ರ ಎದುರುಗಡೆ ಅದು ಹೇಳ್ತಾರಲ್ಲ, ಹೆತ್ತವ್ರಿಗೆ ಹೆಗಣನೇ ಮುದ್ದು ಅಂತ. ಅವ್ರು ಹೌದಾ ನನ್ನ ಮಗನೇ ಹಿಂಗೇನು ಹೇಳ್ಕೊಟ್ಟಿಲ್ವಾ, ಅವ್ರು ಎಂತ ಮಾಡ್ತಾರೆ ಅಂತ ಅವ್ರು ನೆಗೆಟಿವ್ ಮಾತಾಡ್ತಾರೆ. ಯಾರು? ಪೇರೆಂಟ್ಸ್ಗಳು. ಇಲ್ಲಿ ನೀವು ನೆಟ್ಟಿಗೆ ಮಾಡಿದರೆ ತಾನೇ ಅವರಿಗೆಲ್ಲ ಅರ್ಥ ಆಗೋದು. ಸೊ ಸ್ಟೂಡೆಂಟ್ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್. ನೀವು 3 ವರ್ಷ ಏನೋ ಮಾಡ್ಕೊಳಕ್ಕಾಗಿಲ್ಲ ಡಿಗ್ರಿಯಲ್ಲಿ, ಇಲ್ಲಿ 2 ತಿಂಗಳಲ್ಲಿ ಏನೋ ಆದರೂ ಮಾಡ್ಬೋದು. ಅದಕ್ಕೂ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಡಿಗ್ರಿಯಲ್ಲಿ ಏನು ಮಾಡಿದಿರಲ್ಲ ಅದನ್ನು 2 ತಿಂಗಳು ಅಥವಾ 3 ತಿಂಗಳು ಅಥವಾ 6 ತಿಂಗಳು ಕೋರ್ಸಲ್ಲಿ ಕಲ್ತ್ಕೊಂಡು ಇವತ್ತು ತುಂಬ ದೊಡ್ಡ ಸಕ್ಸಸ್ ತೊಗೊಂಡವರು ನನ್ನ ಹತ್ರ ರೆಕಾರ್ಡ್ಸ್ ಇದೆ. ಅವ್ರನ್ನ ಕರ್ಕೊಂಡು ಬರ್ತೀನಿ, ಬೇಕಾದರೆ ಡಿಬೇಟಿಗೆ ಯಾರಾದರೂ ಬರೋದಿದ್ರೆ, ಸರಿನಾ? ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ, ಅವರು ಇದ್ದಾರೆ ನಮ್ಮ ಹತ್ರ. ಸೊ ಇಲ್ಲಿ ಸ್ಟೂಡೆಂಟ್ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 6 ತಿಂಗಳು ಅನ್ನೋದು ನೀವೇನು ಡೆಡಿಕೇಟೆಡ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ನಮ್ಮ ಹತ್ರ ಪ್ರಾಜೆಕ್ಟ್ಸ್ ಕೇಳಬೇಕು, ನಾವು ಕೊಟ್ಟಿರೋದು ಮಾಡಬೇಕು, ಇಡೀ ದಿನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೂರಬೇಕು, ಆವಾಗ ಉದ್ಧಾರ ಆಗ್ತೀರಾ ಯಾರು? ಸ್ಟೂಡೆಂಟ್ಸ್ಗಳು. ಇಲ್ಲ ಅಂದರೆ ದೇವರನ್ನ ನೀವು ಉದ್ಧಾರ ಆಗಲ್ಲ, ಸರಿನಾ? ಸ್ಟೂಡೆಂಟ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಆವಾಗ ನಿಮ್ಗೆ ಒಳ್ಳೆ ಸ್ಕಿಲ್ ಗ್ರೋ ಆಗುತ್ತೆ. ಓಕೆ, ಇದು ಸ್ಟೂಡೆಂಟ್ ರೋಲ್. ಇನ್ನೊಂದು ಸ್ಯಾಲ್ರಿ ಪಾರ್ಟ್ ಬರ್ತೀನಿ ನೋಡಿ. ಇನ್ಫೋಸಿಸ್ ತಗೊಳ್ಳಿ, ಆಕ್ಸೆಂಚರ್ ತಗೊಳ್ಳಿ, ನಿಮ್ಮನ್ನ ಫಸ್ಟು ಕುರಿ ಥರ ಎತ್ಕೊಂಡು ಹೋಗ್ತಾರಲ್ಲ ಡಿಗ್ರಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದ್ಕೊಂಡು 2 ವರ್ಷ ಅಗ್ರಿಮೆಂಟ್ ಎಲ್ಲ ಬರ್ಕೊಂಡು, ಯಾವುದಂತ ನಾನು ಹೇಳಲ್ಲ, ತುಂಬ ಜನ ಮಾಡ್ತಾರೆ. ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಕೊಡೋದು 11,000, 16,000, 15,000ನೇ 3 ವರ್ಷ ಡಿಗ್ರಿ ಮಾಡಿಕೊಂಡು. ಇಲ್ಲಿ 6 ತಿಂಗಳು ಕೋರ್ಸ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಿಮ್ಗೆ 15,000 ಇರ್ತದೆ. 3 ತಿಂಗಳ ನಂತರ ನಿಮ್ಮ ಗ್ರಾಫ್ ಅನ್ನೋದು 50,000, 1 ಲಕ್ಷಕ್ಕೂ ಹೋಗೋ ಚಾನ್ಸಸ್ ಇರುತ್ತೆ. ಯಾವಾಗ? ನಿಮ್ಮ ಹತ್ರ ನೆಟ್ಟಿಗೆ ಕೆಪಾಸಿಟಿ ಇದ್ದಾಗ. ಸರ್ವೈವಲ್ ದ ಫಿಟೆಸ್ಟ್ ಅಂತ ಕೇಳಿರ್ತೀರ. ಇಲ್ಲಿ ಯಾರಿಗೆ ಕಾನ್ಫಿಡೆನ್ಸ್, ದಿಲ್, ಆ ಧೈರ್ಯ ಅದೆಲ್ಲ ಇರುತ್ತೆ, ಅವನು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗ್ತಾನೆ. ಯಾಕಂತ ಹೇಳಿದರೆ ಇವಾಗ ರೋಡಲ್ಲಿ ಯೂತ್ಸ್ಗಳು ನಿಲ್ತಾ ಇದ್ದಾರೆ ಕೆಲಸಕ್ಕೋಸ್ಕರ, ರೋಡಲ್ಲಿ ಅಲಿತಾ ಇದ್ದಾರೆ. ಸಸ್ಟೈನಬಿಲಿಟಿ ಕಮ್ಮಿ ಆಗ್ತಾ ಇದೆ, ಡಿಮ್ಯಾಂಡು ಜಾಸ್ತಿ ಇದೆ, ಅದೇ ರೀತಿ ಟ್ಯಾಲೆಂಟೆಡ್ ಪೀಪಲ್ ಕೂಡ ಜಾಸ್ತಿ ಇದ್ದಾರೆ. ನಿಮ್ಮನ್ನು ಹೈರ್ ಮಾಡಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದರೆ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟು, ಅದರ ಮಾರ್ಕ್ಸು, ರ್ಯಾಂಕಿಂಗ್ ಯಾರಿಗೂ ಬೇಡ, ಕೆಲಸ ಆಗಬೇಕು ಆ ಟೈಮಲ್ಲಿ ಅಷ್ಟೇ. ಅದ್ರ ಕಡೆ ಫೋಕಸ್ ಮಾಡಿ. ಸೊ ನೋಡಿ, ನಮ್ಮ ಕೋರ್ಸಸ್ಗಳಿದೆಯಲ್ಲ ಅದರಲ್ಲಿ ನಿಮಗೆ 15,000 ಸಿಗ್ಬೋದು. ನೋಡಿ, ಗ್ರೋ ಆಗಬೇಕು ಅಂತ ಹೇಳಿದರೆ ಯಂಗ್ ಏಜಲ್ಲಿ ಎಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡಲೇಬೇಕು. ಕಂಫರ್ಟ್ ಝೋನಲ್ಲಿ 9:30ಗೆ ಲಾಗಿನ್ ಆಗ್ತೀನಿ, 6 ಗಂಟೆಗೆ ಎಂಡ್ ಆಗ್ತೀನಿ ಅಂತ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ.
ಹಾಗೆ ನೀವು ಒಂದು ಟ್ರ್ಯಾಪಲ್ಲಿ ಸಿಕ್ಕಾಬಿಡ್ತೀರಾ. 6 ಗಂಟೆ ನಂತರ ನಾನು ಏನಾದರೂ ಪ್ರೊಡಕ್ಟಿವಿಟಿ ವರ್ಕ್ ಮಾಡ್ತೀನಿ. ನನ್ನ ಕಂಪ್ನಿಲಿ 20,000 ಪೇ ಮಾಡಿದರೆ, 15,000 ಪೇ ಮಾಡಿದರೆ, ಆ 6 ಗಂಟೆಯಿಂದ ಒಂದು 9 ಗಂಟೆ ತನಕ ನಾನೊಂದು 20,000 ದುಡಿತೀನಿ. ಅವ್ರು 40,000 ಆಯಿತು. ಇವಾಗ 3 ತಿಂಗಳು ಬಿಟ್ಟರೆ ಕಂಪ್ನಿಯವರೇ ನಿಮಗೆ ಇನ್ಕ್ರಿಮೆಂಟಲ್ ಮಾಡ್ತಾರೆ. ನಿಮ್ಮದು ರೆವೆನ್ಯೂ ಅನ್ನೋದು 1 lakh ಹೋದರೂ ಹೋಯ್ತು. ಇದು ಎಲ್ಲರೂ ಮಾಡಲ್ಲ, ಎಲ್ರಿಗೂ ಈ ಕೆಪಾಸಿಟಿ ಇರಲ್ಲ. ಯಾರು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವರು ಸಸ್ಟೈನ್ ಆಗ್ತಾರೆ. ಆ ರೀಸನಿಂದ ಅಲ್ವಾ ಕಾಲೇಜ್ ಡ್ರಾಪ್ಔಟ್ಸ್ಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ಗಳು IT BT ಮಾಡಿದ್ದು, ಟ್ರೇಡಿಂಗಲ್ಲಿ ಹಿಟ್ ಆಗಿರೋದು, ಟೆಕ್ನಿಕಲಿ ಹಿಟ್ ಆಗಿರೋದು ಅಂಥವ್ರಲ್ವಾ. ಯಾಕಂತ ಹೇಳಿದ್ರೆ ಥಿಂಕ್ ಮಾಡ್ತಾರೆ, ಸ್ಕಿಲ್ ಕಡೆ ಫೋಕಸ್ ಮಾಡ್ತಾರೆ, ಗ್ರೋ ಆಗ್ತಾರೆ. ಮತ್ತು ಸ್ಟೂಡೆಂಟ್ಸ್ಗಳು ನಿಮ್ಮ ಈಗೋನ ಮನೆಯಲ್ಲೇ ಬಿಟ್ಟು ಬನ್ನಿ, ಕಲೀಲಿಕ್ಕಂತ ಬನ್ನಿ. ಕಲಿತು ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮೆನ್ಸ್ ಕೊಡಿ. ಆವಾಗ ನಿಮಗೆ ಯಾವ ರೀತಿ 100% ಪ್ಲೇಸ್ಮೆಂಟು, ಡೈರೆಕ್ಟಾಗಿ ಬಾಯಿಗೆ ತಿನ್ನಿಸೋದು ಫುಡ್ಡನ್ನು ಇವೆಲ್ಲ ಅವಶ್ಯಕತೆ ಇರಲ್ಲ. ಆಯಿತಾ? ಇದು ಪೇರೆಂಟ್ಸ್ಗಳು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮಗನ ಡೈಲಿ ಬಂದು ಕೇಳಿ, ಇವತ್ತೇನು ಮಾಡಿದ್ಯಾ, ಇವತ್ತೇನು ಕಲಿತೆ, ಇವತ್ತೇನು ಪ್ರಾಜೆಕ್ಟ್ ಮಾಡಿದೆ, ನೆಕ್ಸ್ಟ್ ಏನು ಪ್ಲ್ಯಾನ್ ನಿಮ್ಮದು. ಅವನೇನು ಮಾಡ್ತಾನೆ, 1 ಗಂಟೆ ಬಂದು ಟೈಮ್ ಪಾಸ್ ಮಾಡ್ತಾನೆ, ಆಮೇಲೆ ಓದ್ಲ ಹೊಡಿತಾನೆ, ನಿಮ್ಮ ಹತ್ರ ನೆಗೆಟಿವ್ ಹೇಳ್ತಾನೆ. ನಾನು ಅದೇ ಹೇಳಿದೆ, ಹೆತ್ತೋರಿ ಹೆಗ್ಗಣನೆ ಮುದ್ದು. ನೀವು ಅದನ್ನು ಹೌದು ಅಂತ ಅಂದ್ಕೊಂಡು ನೀವು ಅದಕ್ಕೊಂದಿಷ್ಟು ಉಪ್ಪು ಖಾರ ಹಾಕಿ ದೊಡ್ಡ ಮಾಡ್ತೀರ. ಇಂಥ ಕೆಲಸಕ್ಕೆ ಬಾರದೇ ಇರುವಂತಹ ಟೈಮ್ ಪಾಸ್ ಮಾಡುವಂಥ ಸ್ಟೂಡೆಂಟ್ಸ್ಗಳು ನಮ್ಗೆ ಬೇಡ. ಅರ್ಥ ಆಯ್ತಲ್ಲ? ಅದರ ಅವಶ್ಯಕತೆಯೂ ಇಲ್ಲ. ನೀವು ಡೆಡಿಕೇಟೆಡ್ ಆಗಿ ಏನಾದರೂ ಮಾಡ್ತೀರಾ, ಅಚೀವ್ ಮಾಡ್ತೀರಾ, ಇಲ್ಲಿ ಬನ್ನಿ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಓಕೆ, ಹಾಗಾದರೆ ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಕ್ಲಿಯರ್ ಆಗಿ, ಪೇರೆಂಟ್ಸ್ಗೆ ಪ್ಲಸ್ ಸ್ಟೂಡೆಂಟ್ಸ್ಗಳಿಗೆ. ಅರ್ಥ ಆಗಿಲ್ಲ ಅಂದರೆ ನನ್ನ ಡೈರೆಕ್ಟ್ ಬಂದು ಮೀಟ್ ಆಗ್ಬೋದು ಇನ್ಸ್ಟಿಟ್ಯೂಟ್ಸಲ್ಲೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.